ಒಬ್ರು ಮಾತಾಡ್ರಿ. ಅದು ವೆರಿಫೈ ಮಾಡ್ತಾರೆ ಅವರು. ನಾನು ಮಾಡ್ಲಾ? ಅವ್ರ ಮಾನದಂಡ ಅವರೇ ಮಾಡ್ತಾರೆ. ಮನೆ ಕಟ್ಟಿದ್ದೆ ಅಕ್ರಮ ಆದ್ರೂ ಅಕ್ರಮವಾಗಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರಲ್ಲ, ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ನಾವು ಇವರಿಗೆ ವಾಸಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥ. ಯಾವುದಕ್ಕೆ ಈ ರೀತಿ ಮನೆಯನ್ನು ಕೊಡೋದು ಸರ್? ಅಕ್ರಮವಾಗಿ ಮನೆ ಕಟ್ಟಿದವರಿಗೂ ಮನೆ ಕೊಡುವಂತದ್ದು ಇದು ಒಂದೇ ಪ್ರಕರಣಕ್ಕೆ ಅನ್ವಯ ಆಗುವಂತ ಸರ್ಕಾರ. ಹೌದೌದು. ಯಾಕೆ ಸರ್ ವಿಶೇಷ ಆಸಕ್ತಿ ಯಾಕೆ ಸರ್? ವಿಶೇಷ ಆಸಕ್ತಿ ಏನಿಲ್ಲ. ಇದನ್ನ ಬಿಜೆಪಿ ಇವರು ಕಮ್ಯುನಿಸ್ಟ್ನವರು ರಾಜಕೀಯ ಇಶ್ಯೂ ಮಾಡಿಬಿಟ್ಟಿದ್ದಾರೆ. ಇದನ್ನ ಅನಗತ್ಯವಾಗಿ ರಾಜಕೀಯ ಇಶ್ಯೂ ಮಾಡಿದ್ದಾರೆ. ಸಿ, none other than Chief Minister of Kerala, he has made it an issue because the election is coming. Assembly election is coming in April, in the month of March or April. That is why he has sent one MLA and also Rajya Sabha member to this Kogilu. ಅವರು ಪಾಲಿಟಿಕ್ಸ್ ಮಾಡಿದ್ದಾರೆ ಸರ್. It is purely ಪೊಲಿಟಿಕಲ್ ಆಗಿ ಕೌಂಟರ್ ಮಾಡಬೇಕು. ನೀವು ಪೊಲಿಟಿಕಲ್ ಆಗಿ ಕೌಂಟರ್ ಮಾಡಬೇಕಿತ್ತು. ಕೌಂಟರ್ ಮಾಡಿದ್ದೀವಿ ರೀ. ಆದರೂ ಕೂಡ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ವಿ ಆರ್ ಗೋಯಿಂಗ್ ಟು ಗಿವ್ alternative accommodation to these people. ಅದು ನೋಡೋಣ. ಅದು ಆ ಕೇಸ್ ಬಂದಾಗ ಅದು ಕೇಳಪ್ಪ ಇಲ್ಲಿ. ಬಡವರಿಗೆ ಕೊಡ್ಬೇಕಂತ ಮನೆಗಳು ಕಟ್ಟಿದ್ದು. ಇದು ಬಡವರಿಗೆ ಕೊಡ್ಬೇಕಂತ ಮನೆಗಳು ಕಟ್ಟಿರೋದು. ಇದು ಕಟ್ಟಿದ್ದು 1 lakh ಸ್ಕೀಮ್ ನಿಮ್ ಕಾಲದಲ್ಲೇ ಬಂದಿದ್ದು. ಇದು ಈ ಮನೆಗಳು ಕಟ್ಟಿರೋದು 1 ಲಕ್ಷ ಮನೆಗಳು ಕಟ್ಟಿರೋದು ಬಡವರು ಕೊಡಕ್ಕೆ. ಯಾರಿಗೆ ಮನೆ ಇಲ್ಲ, ಯಾರಿಗೆ ಸೈಟ್ ಇಲ್ಲ, ಅವರು ಕೊಡಕ್ಕೆ. ಇವರೆಲ್ಲ ಸೈಟ್ ಇಲ್ಲದವರು, ಮನೆ ಇಲ್ಲದವರು, ಇವ್ರ 1 ಲಕ್ಷ ಮನೆಗಳು ಕಟ್ತಾ ಇದೀವಿ. ಒಬ್ರು ಮಾತಾಡ್ರಿ. ಒಂದ್ ಪ್ರಶ್ನೆ ಸರ್, ಇವಾಗ ತುಂಬಾ ಜನ ಬಡವರು ಇದ್ದಾರೆ, ಅವ್ರಿಗೆ ಮನೆ ಇಲ್ಲ. ಇವಾಗ ಇಲ್ಲಿ 10 ಜನ ಇದ್ದಾರೆ ಅಂದ್ರೆ ಅವ್ರಿಗೆ ಮನೆ ಇರಲ್ಲ. ಇವಾಗ 10 ಜನನು ಬೇರೆ ಈಗ ನೋಡ್ರಿ, ಕೇಳಪ್ಪ ಇಲ್ಲಿ. ಈ ಮನೆಗಳು ಕಟ್ತಾ ಇರೋದು ಯಾರಿಗೆ? ಟು ಹೂಮ್ ವಿ ಆರ್ ಬಿಲ್ಡಿಂಗ್ ದೀಸ್ ಹೌಸಸ್? ಟು ಹೂಮ್? ಟು ಸೈಟ್ಲೆಸ್ and houseless people only. We are accommodating these people because these people are also houseless and sightless people. ಸರ್, ಪ್ರಶ್ನೆ ಅದಲ್ಲ ಸರ್. ನಾಳೆ ಯಾರಾದ್ರೂ ಅತಿಕ್ರಮ ಪ್ರವೇಶ ಮಾಡಿದ್ರೆ ಅವ್ರಿಗೂ ಮನೆ ಕಟ್ಕೊಡ್ತೀರಾ ಸರ್? ಇದು ಒಂದು ಉದಾಹರಣೆ. ಅದಕ್ಕೆ ಹೇಳಿದ್ದು, ನಾನು ಮೊದಲೇ ನಿಮ್ಗೆ ಹೇಳಿದ್ದು, ಅಧಿಕೃತವಾಗಿ ಬೆಳವಣಿಗೆಗಳು ಬರಬಾರದು. ಬೇರೆ ರೀತಿ ನೋಡ್ಕೋಬೇಕು ಅಂತ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಒಂದು ವೇಳೆ ಬಂದ್ರೆ ಅಂತ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ.